ಮೇಡಮ್, ಚಿರಾಗ್ಗೆ ದೀಪ ಅವ್ರ ಜೊತೆ ತಾನೇ ಮದುವೆ ಆಗಿರೋದು? ಹೌದು. ಮತ್ತು ಇನ್ವಿಟೇಷನಲ್ಲಿ ರೂಪ್ ಅವ್ರ ಜೊತೆ ಅಂತ ಇದೆ. ಹೌದು, ದೀಪನಕ್ಕ ರೂಪನ್ ಜೊತೆನೇ ಮದುವೆ ಫಿಕ್ಸ್ ಆಗಿದ್ದು. ಆದರೆ ಅವಳು ಓಡೋಗ್ಬಿಟ್ಲು. ಅದಕ್ಕೆ ಅವ್ರ ಮನೆಯವರು ಊರವರೆಲ್ಲ ಸೇರಿ ಪಾಪ ನಮ್ಮ ಚಿರುಗೆ ಮೋಸ ಮಾಡಿ ಈ ದೀಪನ ಮದುವೆ ಮಾಡಿಸಿದ್ರು. ಹೋಗ್ಲಿ, ಅವರಿಬ್ಬರದು ಮ್ಯಾರೇಜ್ ರಿಜಿಸ್ಟರ್ ಆಗಿದೆಯಾ? ಇಲ್ಲ. ಹಾಗಾದರೆ ಡೈವರ್ಸ್ ಹೇಗಾಗುತ್ತೆ? ಅಲ್ಲ ಸರ್, ನೀವು ಏನು ಹೇಳ್ತಿದ್ದೀರಾ? ಗಂಡ ಹೆಂಡತಿ ಡೈವರ್ಸ್ ಆಗಬೇಕಾದ್ರೆ ಮೊದಲು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿರಬೇಕು. ಅವ್ರ ಮದುವೆ ರಿಜಿಸ್ಟರ್ ಆಗಿಲ್ಲದೆ ಇರಬಹುದು, ಆದರೆ ಮದುವೆ ಆದಮೇಲೆ ಅವ್ರಿಗೆ ಊರು ಜನದ ಮುಂದೆ ಎಲ್ಲ ರಿಸೆಪ್ಷನ್ ಮಾಡಿದ್ದೀವಿ. ಹಾಗೆ ಪ್ರೆಸ್ ಮೀಟ್ ಕರೆದು ಪ್ರೆಸ್ನವ್ರ ಮುಂದೆ ಎಲ್ಲ ಗಂಡ ಹೆಂಡತಿ ಅಂತಲೂ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಷ್ಟು ಪ್ರೂಫ್ ಸಾಕಾಗೋದಿಲ್ವಾ? ನೋಡಿ ಮೇಡಮ್, ಆ ಹುಡುಗಿ ನಿಮ್ಮೆಲ್ಲರ ಮೇಲೂ ಕೇಸ್ ಹಾಕೋದಕ್ಕೆ ಈ ಸಾಕ್ಷಿಗಳು ಸಾಕು, ಆದರೆ ಡೈವರ್ಸ್ ಕೊಡಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ವಿವಾಹ ವಿಚ್ಛೇದನ ತಗೋಬೇಕಾದ್ರೆ ಹಿಂದೂ ಕಾಯ್ದೆ 1955 ಸೆಕ್ಷನ್ 13B ಪ್ರಕಾರ ಗಂಡ ಹೆಂಡ್ತಿದು ಇಬ್ಬರದು ಅಡ್ರೆಸ್ ಪ್ರೂಫ್ ಇರಬೇಕು, ಅವ್ರದ್ದು ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಗೊತ್ತಿರಬೇಕು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು, ಮತ್ತು ಅವರ ಪ್ರೊಫೆಷನಲ್ ಡೀಟೇಲ್ಸ್ ಗೊತ್ತಿರಬೇಕು, ಫೈನಾನ್ಷಿಯಲ್ ಡೀಟೇಲ್ಸ್ ಇರಬೇಕು, ಫೋಟೋಗಳಿರಬೇಕು, ಇನ್ನೂ ಭಾಳಷ್ಟು ಬೇಕಾಗುತ್ತೆ. ಇದು ಯಾವುದೂ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಡೈವರ್ಸ್ ತಗೊಳ್ಳೋಕ್ಕೆ ಆಗಲ್ಲ. ಬೇರೇನು ಆಪ್ಷನ್ ಇಲ್ವಾ? ಇಲ್ಲ ಮೇಡಮ್, ಆಗೋದೇ ಇಲ್ಲ. ಆದಷ್ಟು ಬೇಗ ಮದುವೆ ರಿಜಿಸ್ಟ್ರೇಷನ್ ಮಾಡಿಸಿ, ನಾನು ಬರ್ತೀನಿ. ಮೋಸ್ಟ್ಲಿ ಚಿರು ಮತ್ತು ದೀಪ ದೂರ ಆಗೋದು ಕಾನೂನಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಇಷ್ಟೆಲ್ಲ ಪ್ರೂಫ್ ಬೇಕು ಅಂತ ಕೇಳ್ತಿರೋದು ಲಾಯರ್. ಕಾನೂನಿನ ಪ್ರಕಾರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಮಾತ್ರ ಲಾಯರ್ ಹೇಳಿದ್ದು. ಅವರಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಲಿಲ್ಲ. ಅಷ್ಟಕ್ಕೂ ಅವರಿಬ್ಬರಿಗೂ ಡಿವೋರ್ಸ್ ಕೊಡಿಸೋದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಲಾಯರ್ ಬಂದಿದ್ರಂತೆ? ಹಾಂ ಚಿರು, ನೀನು ಡಿವೋರ್ಸ್ ಪ್ರೊಸೆಸ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ನಾನು ಯಾವುದೇ ಕಾರಣಕ್ಕೂ ಚಿರು ಅವ್ರಿಗೆ ವಿಚ್ಛೇದನ ಕೊಡಲ್ಲ. ಹ್ಯಾರೋ ಮಾರ್ಕ್ ಈ ಕಡೆ ತೋರಿಸ್ತದೆ, ಈ ಕಡೆ ಹೋಗ್ಬೇಕಾ? ಏನು ಮಾಡೋಣ, ಫೋನ್ ಮಾಡೋಣ. ಹಾಗೆ ನನಗೆ ಫೋನ್ ಮಾಡಬೇಡಿ, ಯಾಕಂದರೆ ನೀವು ಈ ಲೆಟರ್ ಓದಿದ ಕ್ಷಣದಿಂದ ನನ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡಿದಾಳೆ, ಮಾಡಬೇಡ ಅಂತ ಹೇಳಿದಾಳಲ್ಲ, ಏನು ಮಾಡೋದು? ಹ್ಯಾರೋ ಮಾರ್ಕ್ ಹಿಂಗಿದೆ ಅಂದರೆ ಇಲ್ಲೇ ಹೋಗ್ಬೇಕು. ನನ್ನ ಹುಡುಗಿ ಇಲ್ಲೇ ಇದ್ದಾಳೆ ಅನಿಸುತ್ತೆ. ಬನ್ನಿ ಹೋಗೋಣ. ವಾಟ್? ಡಿವೋರ್ಸ್ ಕೊಡಲ್ವಾ? ಮತ್ತು ಅವತ್ತು ಎಲ್ಲರ ಮುಂದೆ ಡಿವೋರ್ಸ್ ಒಪ್ಕೊಂಡಿಯಲ್ಲ? ಹೌದು. ಮತ್ತು ಈಗ ಯಾಕೆ ಕೊಟ್ಟು ಮಾತಿಗೆ ತಪ್ತಾ ಇದೆಯಾ? ಇದೇನೋ ನಿನಗೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಮೇಡಮ್, ಇದು ನಂದು ನನ್ನ ಗಂಡನ ವಿಷಯ. ಅದರ ಮಧ್ಯದಲ್ಲಿ ನಮ್ಮ ಅಪ್ಪ ಅಮ್ಮನ್ನ ತರಬೇಡಿ. ನಿನ್ನೆವರೆಗೂ ಸರಿಗಿದ್ದಳು, ಇವಾಗ ಲಾಯರ್ ಬಂದು ಹೋದ್ಮೇಲೆ ಯಾಕೆ ವರ್ಷ ಬದಲಾಯಿಸಿದ್ಯಾ? ಅಲ್ಲ, ನಾನು ಮಾಡಿರೋ ತಪ್ಪನ್ನ ಸರಿಪಡಿಸಿದ ಮೇಲೆ ಚಿರು ಅವರಿಂದ ದೂರ ಆಗ್ಬೇಕನ್ನೋದು ಎಷ್ಟು ಸರಿ? ಹೌದು, ನಂದು ಅದೇ ಅಭಿಪ್ರಾಯ. ಮೊನ್ನೆ ಮಾಡಿರೋ ಥರ ಮತ್ತೆ ದೊಡ್ಡ ತಪ್ಪು ಮಾಡಲ್ಲ ಅಂತ ಏನೇ ಗ್ಯಾರಂಟಿ?
ಚಿರು ಮರ್ಯಾದೆ ಹೋಗೋ ಥರ ಮಾಡಿದವಳು ನಾಳೆ ದಿನ ಈ ಮನೆ ಮರ್ಯಾದೆ ತೆಗಿಯೋದಿಲ್ಲ ಅಂತ ಏನೇ ಗ್ಯಾರಂಟಿ? ಉರಿತಿರೋ ಬೆಂಕಿಗೆ ನೀರು ಹಾಕಿ ಆರಿಸ್ಬೇಕೆ ಹೊರತು ಅದಕ್ಕೆ ತುಪ್ಪ ಸುರಿದು ಇನ್ನೂ ಜಾಸ್ತಿ ಮಾಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಏನೇ ಸಮಸ್ಯೆ ಇದ್ರೂ ಗಂಡ ಹೆಂಡತಿ ಇಬ್ರು ಜೊತೆಗೆ ಇದ್ದು ಅದನ್ನು ಬಗೆಹರಿಸ್ಕೋಬೇಕು. ದೂರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಏನಪ್ಪ ಚಿರು, ನಾವಿಷ್ಟೆಲ್ಲ ಮಾತಾಡ್ತಿದ್ರು ನೀನು ಸುಮ್ಮನೆ ಇದೆಯಲ್ಲ. ನಿನಗೂ ದೀಪನ್ ಜೊತೆ ಸಂಸಾರ ಮಾಡಕ್ಕೆ ಇಷ್ಟನಾ? ಡಿವೋರ್ಸ್ ಕೊಡಲ್ವಾ? ಹಾಗಂತ ಯಾರು ಹೇಳಿದ್ದು? ನೀವಿಬ್ರು ಒಟ್ಟಿಗೆ ಇರಬೇಕು, ನೀವಿಬ್ರು ದೂರ ಆಗಬಾರ್ದು ಅಂತ ಭಾವನ ಅರ್ಚನಾ ಹೇಳ್ತಿದಾರಲ್ಲ. ಆದರೆ ನಾನು ಹೇಳ್ತಿಲ್ವಲ್ಲ. ಚಿರು, ಅಚ್ಚು ಪ್ಲೀಸ್, ಡಿವೋರ್ಸ್ ವಿಷಯದಲ್ಲಿ ಯಾರು ಇಂಟರ್ಫಿಯರ್ ಆಗೋದು ನನಗೆ ಇಷ್ಟ ಆಗಲ್ಲ. ನಿಮ್ಮ ಅತ್ತಿಗೆ ಆಗ್ತಿದಾರಲ್ಲ. ಅವರು ನನ್ನ ಡಿಸಿಷನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಿನ್ನ ಥರ ಅಪೋಸ್ ಮಾಡ್ತಾ ಇಲ್ಲ. ಚಿರು, ನಿನ್ನ ಲೈಫ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಬೇಡ ಅಂತಿರೋದು. ದೀಪ ನೋಡಕ್ಕೆ ಸುಂದರವಾಗಿಲ್ಲದೆ ಇರ್ಬೋದು, ಆದರೆ ಅವಳಿಗೆ ಒಳ್ಳೆ ಗುಣ ಇದೆ. ನಿನ್ನ ಅವಳು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಕಣೋ. ಆದ್ರೆ ಅವ್ರು ಕಂಡ್ರೆ ನನಗಿಷ್ಟ ಇಲ್ವಲ್ಲ ಅಚ್ಚು, ನಾನೇನು ಮಾಡಲಿ? ಯಾರು ಏನೇ ಹೇಳಲಿ, ನಾನು ಮಾತ್ರ ಅವ್ರ ಜೊತೆ ಸಂಸಾರ ಮಾಡಲ್ಲ, ಮಾಡೋಕ್ಕಾಗೋದು ಇಲ್ಲ. ಇವರಿಂದ ಡಿವೋರ್ಸ್ ಬೇಕು ಅಂತ ಕೇಳಿರೋ ನನ್ನ ಮಾತಿಗೆ ನಾನು ಇವಾಗಲೂ ಫಿಕ್ಸ್ ಆಗೇ ಇದ್ದೀನಿ. ನನಗೆ ಡಿವೋರ್ಸ್ ಬೇಕು. ಏ ದೀಪ, ಹೇಳಿದ್ ಕೇಳಿಸ್ತೇನೆ, ಇನ್ನೂ ಏನು ಮೀನಮೇಷ ಎಣಿಸ್ತಿದ್ಯಾ? ಸುಕ್ಕು, ಅವಳಿಗೂ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಡವಾ? ನೀವು ಸುಮ್ಮನೆ ಇರ್ರಿ. ದೀಪ, ಡಿವೋರ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳು. ಅದು ಹೇಗೆ ಹೇಳ್ತಾರೋ ನಾನು ನೋಡ್ತೀನಿ. ನಿಮ್ಮಲ್ಲಿ ನಿಜವಾಗ್ಲೂ ಒಳ್ಳೆತನ ಅನ್ನೋದಿದ್ರೆ, ಕೊಟ್ಟ ಮಾತಕ್ಕೆ ತಪ್ಪಲ್ಲ ಅನ್ನೋದಿದ್ರೆ ಡಿವೋರ್ಸ್ ಕೊಡೋಕೆ ಒಪ್ಕೊಳ್ಳಿ. ನನ್ನ ಮುಖ ನೋಡಿ ಹೇಳಿ ಹಸ್ಬೆಂಡು, ನಿಜವಾಗ್ಲೂ ನಿಮ್ಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ? ಇಲ್ಲ. ನಾನು ನಿಮ್ಮಿಂದ ದೂರ ಹೋದರೆ ಖುಷಿಯಾಗಿರ್ತೀರಾ? ಡೌಟೇ ಬೇಡ. ಖುಷಿಯಾಗಿರೋದಷ್ಟೇ ಅಲ್ಲ, ನೆಮ್ಮದಿಯಾಗಿರ್ತೀನಿ. ಸರಿ ಹಸ್ಬೆಂಡು, ನಿಮ್ಗೆ ಕೊಟ್ಟಿರೋ ಮಾತಿನ ಪ್ರಕಾರ ನಿಮ್ಗೆ ವಿಚ್ಛೇದನ ಕೊಡ್ತೀನಿ. ನಿಮ್ಮಿಂದ ದೂರ ಆಗಬೇಕು ಅಥವಾ ನಿಮ್ಮ ಜೊತೆನೇ ಇರಬೇಕು, ಆ ದೇವರೇ ನಿರ್ಧಾರ ಮಾಡ್ತಾನೆ. ನಿಮ್ಮ ಮನ್ಸು ಗೆದ್ದು ನಿಮ್ಮ ಜೊತೆ 100 ಕಾಲ ಸುಖವಾಗಿರೋಣ ಅಂತ ಕನಸು ಕಟ್ಟಿದ್ದೆ. ಆ ಕನಸು ಕನಸಾಗೇ ಇರತ್ತಾ ಅಥವಾ ನನಸಾಗತ್ತಾ, ಆ ದೇವರಿಗೆ ಬಿಟ್ಟಿತ್ತು. ಆದರೆ ನಮ್ಮ ಅಪ್ಪ ಅಮ್ಮ ನಾನಿಲ್ಲಿ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೇನು ಮಾಡಲಿ ಅಂತ ಹೇಳಿ? ಅಯ್ಯೋ, ಅದು ಅವ್ರ ಹಣೆ ಬರ. ಚಿರು ಏನು ಮಾಡೋಕ್ಕಾಗುತ್ತೆ? ಆಯಿತು, ಅದು ನಮ್ಮ ಅಪ್ಪ ಅಮ್ಮ ಹಣೆ ಬರಾನೇ ಅಂದ್ಕೊಳ್ಳೋಣ. ಆದರೆ ಇವರಿಂದ ದೂರ ಹೋದ್ಮೇಲೆ ನನ್ನ ಗತಿ ಏನು? ಅಂದರೆ ಏನು? ನಮ್ಮ ಚಿರು ನಿನಗೆ ಜೀವನಾಂಶ ಕೊಡಬೇಕು ಅಂತ ಹೇಳ್ತಿದ್ದೀಯಾ? ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋವರೆಗೂ ಶಕ್ತಿ ಮೀರಿ ದುಡಿತೀನಿ ಹೊರತು ನನ್ನ ಗಂಡನ ದುಡ್ಡಲ್ಲಿ ಪಾಲ್ ಕೇಳೋ ಅಷ್ಟು ಕೆಳಮಟ್ಟಿಗೆ ಇಳಿಯಲ್ಲ. ಅವರಾಗೆ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಎಡಗೈಯಲ್ಲೂ ಮುಟ್ಟಲ್ಲ. ನನ್ನ ಪೊಲೀಸಪ್ಪ ದುಡ್ಡು ತಿನ್ನಬೇಕು ಅಂತ ಕಳಿಸಿದ್ದಾರೆ ಹೊರತು ಕಿತ್ಕೊಂಡು ತಿನ್ನೋದನ್ನ ಕಳಿಸಿಲ್ಲ. ಮತ್ತೇನೇ ಪ್ರಾಬ್ಲಮ್ ನಿಂದು? ಇಷ್ಟು ದಿನ ಹೇಗೋ ಇವ್ರ ಜೊತೆ 4 ಗೋಡೆ ಮಧ್ಯನೇ ಕಾಲ ಕಳೆದೆ. ಆದರೆ ನನ್ನ ಗಂಡನ ಜೊತೆ ಒಂದು ದಿನಾನು ಖುಷಿಯಾಗಿ ಕಾಲ ಕಳೆಯೋ ಥರ ಆಗಿಲ್ವಲ್ಲ. ಅವನಿಗಿಷ್ಟ ಇದ್ರೆ ತಾನೆ ನಿನ್ನ ಜೊತೆ ಖುಷಿಯಿಂದ ಕಾಲ ಕಳೆಯೋದಕ್ಕೆ. ಹೌದು, ನೀನೇ ನಮ್ಮ ಚಿರುಗ್ ಬೇಡ ಅಂದಮೇಲೆ ನಿನ್ನ ಜೊತೆ ಹೇಗೆ ಖುಷಿಯಾಗಿರೋಕ್ಕಾಗತ್ತೆ?
ಅವ್ರು ಒಂದಿನ ಪೂರ್ತಿ ನನ್ನ ಜೊತೆ ಖುಷಿಯಿಂದ ಕಾಲ ಕಳೆದ್ರೆ ಮಾತ್ರ ನಾನು ವಿಚ್ಛೇದನ ಕೊಡೋದು. ಇಲ್ಲ ಅಂದ್ರೆ ವಿಚ್ಛೇದನ ಕೊಡಲ್ಲ. ಏನೇ ಹೆದರಿಸ್ತಿದೀಯಾ? ಅಯ್ಯೋ ಇಲ್ಲಪ್ಪ, ಅದು ಏನೋ ಒಪ್ಪಂದದ ಮುಂಚೆ ಹೇಳ್ತಾರಲ್ವಾ, ಕಂಡೀಷನ್ನು ಅದು. ಏನು ಹಸ್ಬೆಂಡು, ಓಕೆನಾ ಕಂಡೀಷನ್ನು? ಏನು ಹೊಸ ನಾಟಕ ಶುರು ಮಾಡ್ತಿದ್ದೀರಾ? ಇಲ್ಲ ಹಸ್ಬೆಂಡು, ನಿಮ್ಮಿಂದ ದೂರ ಹೋಗೋಕೆ ಮುಂಚೆ ಒಂದಿನ ನಿಮ್ಮ ಜೊತೆ ಸುತ್ತಾಡಬೇಕು ಅನ್ನೋದು ಆಸೆ. ಆ ಆಸೆ ಈಡೇರಿಸಿ ನನ್ನಿಂದ ದೂರ ಆಗ್ತೀರಾ ಅಥವಾ ಆಗಲ್ಲ ಅಂದ್ಬಿಟ್ಟು ನನ್ನ ಜೊತೆ ಜೀವನ ಮಾಡ್ತೀರಾ? ನಿಮಗೆ ಬಿಟ್ಟಿತ್ತು. ಆಯ್ತು, ನಿನ್ನ ಆಸೆ ಅದೇನಿದೆಯೋ ಹೇಳು, ಚಿರು ಅದನ್ನು ನೆರವೇರಿಸ್ತಾನೆ. ಹೌದಾ ಹಸ್ಬೆಂಡು? ಅದಕ್ಕೆ ಹೇಳಿದ್ಮೇಲೆ ಮುಗೀತು. ಅದೇನು ನಿಮ್ಮ ಆಸೆ ಹೇಳಿ. ಸರಿ, ವಿಷಯಕ್ಕೆ ಬರ್ತೀನಿ. ಇವತ್ತು ಇಡೀ ದಿವಸ ನಾನು ಎಲ್ಲೆಲ್ಲಿ ಹೇಳ್ತೀನೋ ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಸುತ್ತಾಡಿಸಿ ಕರ್ಕೊಂಡು ಬರಬೇಕು. ಸರಿ. ಮುನ್ಸ್ವಾಮಿ ಥರ ಮುಖ ಗಂಡು ಹಾಕೊಂಡು ಕೂತಿರ್ಬಾರ್ದು, ಖುಷಿಯಾಗಿರ್ಬೇಕು. ಆಯಿತು. ಹೌದಾ? ಸರಿ ಬನ್ನಿ, ಮುಖ ತೊಳ್ಕೊಂಡು ಹೊರಡೋಣ. ಬನ್ನಿ. ಏನ್ ಕಂದ? ಸಸಿ ಮಂದನಿನ ಹೌದು. ನಿಮಗೋಸ್ಕರ ಅಕ್ಕ ಕಾಯ್ತಿದ್ದಳು. ಎಲ್ಲಿ? ಅಲ್ಲಿ. ಹೌದಾ? ಥ್ಯಾಂಕ್ ಯು. ವತ್ಸಲ, ಓ ವತ್ಸಲ ಮನೇಲಿಲ್ಲ ಅಲ್ವಾ? ಅಭ್ಯಾಸ ಬಲ ಕರೆದ್ಬಿಟ್ಟೆ. ದೇವಸ್ಥಾನಕ್ಕೆ ಕಳಶ ಇದ್ರೇನೆ ಅದಕ್ಕೊಂದು ಕಳೆ. ಮನೆಗೆ ಹೆಂಡತಿ ಇದ್ರೆ ಅದಕ್ಕೊಂದು ಬೆಲೆ. ಇದ್ದೊಬ್ಬ ಮಗ, ಅವನು ಎಲ್ಲೋ ಕಾಣಿಸ್ತಾ ಇಲ್ಲ. ಅದೇ ವತ್ಸಲ ಮನೆಯಲ್ಲಿದ್ದಿದ್ರೆ ನಾನು ಇದ್ದಿದ್ದ ಜಾಗಕ್ಕೇನೆ ರೀ ತಿಂಡಿ ತಂದ್ಕೊಡ್ಲಾ, ಊಟ ತಂದ್ಕೊಡ್ಲಾ ಅಂತೆಲ್ಲ ಕೇಳೋವಳು. ಈಗ ನನಗೇನು ಬೇಕೋ ನಾನೇ ಮಾಡ್ಕೋಬೇಕು. ಹಲೋ, ಹಾಯ್. ಏನು ಮೇಡಮ್ ಪತ್ತನೇ ಇಲ್ಲ? ಪತ್ತೆ ಇರಕ್ಕೆ ನೀವೇನೋ ನನ್ನ ಮಾವನ ಮಗನಾ? ಇವಳೇನಪ್ಪ ಈ ರೀತಿ ಮಾತಾಡ್ತಿದ್ದಾಳೆ? ಅಲ್ಲ, ಅದು ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ ಮೇಡಮ್? ನೀವು ನೋಡೋಕೆ ಮಾತ್ರ ತುಂಬ ಸ್ವೀಟ್ ಆಗಿದ್ದೀರಾ, ಆದರೆ ಮಾತಾಡೋದು ಮಾತ್ರ ತುಂಬ ಖಾರವಾಗಿದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ. ಏನಂತೀರಾ? ಮತ್ತೆ ಇನ್ನೇನು, ನಾವಿಬ್ರು ಭೇಟಿಯಾಗಿರೋದು ಬರೀ 2 ಸಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನೀವಿವತ್ತು ಕಾಲ್ ಮಾಡಿ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಐ ಆಮ್ ಸೋ ಸಾರಿ. ಆ್ಯಕ್ಚುಲಿ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ, ಅದಕ್ಕೆ ಕ್ಲೋಸ್ ಆಗಿ ಮಾತಾಡ್ಬಿಟ್ಟೆ. ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಸೋ ಸಾರಿ. ಓಕೆ? ಅಯ್ಯೋ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಐ ಆಮ್ ರಿಯಲಿ ಸಾರಿ.
ನೀವು ಬೇಜಾರು ಮಾಡ್ಕೋಬೇಡಿ ನಾನು ಹಿಂಗೆ ಮಾತಾಡಿದ್ದಕ್ಕೆ. ಆಯಿತು, ಮಾಡ್ಕೊಡಲ್ಲ. ಇಸ್ ದಿಸ್ ರೈಟ್ ಟೈಮ್ ಟು ಸ್ಪೀಕ್ ವಿತ್ ಯು? ಯಾ ಶ್ಯೂರ್, ಮಾತಾಡಿ. ಹೇಗಿದ್ದೀರಾ, ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ? ಐ ಆಮ್ ಗುಡ್, ಮನೇಲಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಹೋಗಬೇಕು ಅನ್ನಿಸ್ತಿದೆ, ಆದರೆ ನನ್ನ ಜೊತೆ ಯಾರೂ ಬರ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಜೊತೆ ನಾನು ಬರ್ಬೋದಾ? ವಾಟ್, ನಿಮ್ಮ ಜೊತೆನಾ? ಎಸ್. ಯಾಕೆ, ಭಯನಾ? ನೋ ವೇ. ಹಾಗಿದ್ರೆ ಬನ್ನಿ ನನ್ನ ಜೊತೆ. ಲೆಟ್ ಮೀ ಥಿಂಕ್ ಅಬೌಟ್ ಇಟ್. ನೋಡಿ, ಟೈಮ್ ತೊಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಹೇಳಿ. ಓಕೆ, ಬಾಯ್. ಓಕೆ, ಬಾಯ್. ಬೇಬಿ, ನನ್ನ ಜೊತೆ ಬಂದೇ ಬರ್ತೀಯ ಅಂತ ಗೊತ್ತು. ನಿನ್ನ ಜೊತೆ ಕ್ಲೋಸಾಗಿ ಮೂವ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ವೆಯ್ಟ್ ಆ್ಯಂಡ್ ವಾಚ್. ಈ ಅರವಿಂದ್ ಅಷ್ಟು ಈಸಿಯಾಗಿ ನಿನ್ನನ್ನು ಬಿಡಲ್ಲ. ಇವ್ರ ಜೊತೆ ಔಟಿಂಗ್ ಹೋಗ್ಲೋ ಬೇಡವಾ? ವಾಟ್ ಟು ಡೂ? ಇವತ್ತಲ್ಲ ನಾಳೆ ನನ್ನ ಗಂಡ ಸರಿ ಹೋಗ್ತಾರೆ, ನಾವಿಬ್ಬರು ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಕನಸು ಕಟ್ಟಿದೆ. ಆದರೆ ಅವ್ನು ನನ್ನಿಂದ ವಿಚ್ಛೇದನೆ ಕೇಳಿದ್ರಿಂದ ಇದೆಲ್ಲ ಕನಸಾಗೆ ಉಳಿಯುತ್ತೆ ಅಂತ ಅನಿಸ್ತಿದೆ. ಆದರೂ ನಿನ್ನನ್ನು ನಂಬ್ಕೊಂಡು ಅವ್ರಿಗೆ ವಿಚ್ಛೇದನ ಕೊಡೋಕೆ ಒಪ್ಕೊಂಡಿದ್ದೀನಿ. ಅವರಿಂದ ನನ್ನ ಖುದ್ಗೆ ಕಟ್ಟಿರೋ ಈ ಬ್ರಹ್ಮಗಂಡುನ ನೀನೇ ಉಳಿಸ್ಬೇಕು. ಚಿರು ಅವ್ರು ನನ್ನನ್ನು ಇಷ್ಟಪಡಲಿ ಬಿಡಲಿ, 100 ಜನ್ಮ ಆದ್ರೂ ಅವರೇ ನನ್ನ ಗಂಡ ಆಗಿ ಬರಬೇಕು ಅಂತ ನಾನು ಬಯಸ್ತೀನಿ. ಎಷ್ಟೇ ಕಷ್ಟ ಆದರೂ ಸಹಿಸ್ಕೋತೀನಿ, ಆದರೆ ಅವ್ರನ್ನ ಮಾತ್ರ ನನ್ನಿಂದ ದೂರ ಆಗೋ ಥರ ಮಾಡಬೇಡಪ್ಪ. ದೀಪನ್ ಮಾತು ಕೇಳಿ ಬೇಜಾರಾಯ್ತಾ ಅಪ್ಪ? ಬೇಜಾರಾಗದೇ ಇರುತ್ತೆ ನಮ್ಮ. ಚಿರು ಅವಳಿಗೆ ಡಿವೋರ್ಸ್ ಕೊಡ್ತಾನೆ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ಡಿವೋರ್ಸ್ಗೂ ಮುಂಚೆ ಅವರಿಬ್ಬರು ಮದುವೆ ರಿಜಿಸ್ಟರ್ ಆಗಬೇಕು ಅನ್ನೋದು ಪಾಪ ಅವಳಿಗೆ ಗೊತ್ತಿಲ್ಲ. ಅದನ್ನು ಅವಳಿಗೆ ಹೇಳೋಣ ಅಂತ ಅನ್ನಿಸ್ತಿದೆ. ಅದರಿಂದ ಅವಳ ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಆಗ್ಬೋದು. ಬೇಡ ಅಪ್ಪ, ದೀಪಂಗೆ ಹೇಳೋದು ಬೇಡ. ದೀಪ ನೋವಲ್ಲಿದ್ದಾಳೆ, ಚಿರು ಗಿಲ್ಟಲ್ಲಿದ್ದಾನೆ. ಇವತ್ತಿಬ್ಬರು ಔಟಿಂಗ್ ಹೋಗಿ ಬರಲಿ. ಒಂದು ವೇಳೆ ದೀಪಂಗೆ ಈ ವಿಷಯ ಗೊತ್ತಾಗಿ ಬಾಯಿ ತಪ್ಪು ಚಿರು ಹತ್ರ ಏನಾದರೂ ಹೇಳಿದ್ರೆ ಗ್ಯಾರಂಟಿ ಅವ್ನು ಹೊರಗಡೆ ಕರ್ಕೊಂಡು ಹೋಗಲ್ಲ ಅವಳನ್ನ. ಹಂಗಂತೀಯಾ? ಹೇಗಿದ್ರು ನಾಳೆ ಡಿವೋರ್ಸ್ ಅಪ್ಲೈ ಮಾಡೋಕ್ಕೆ ಅಂತ ಹೋಗ್ತಾರಲ್ಲ, ಆಗಲೇ ದೀಪಂಗೆ ಸತ್ಯ ಗೊತ್ತಾಗಲಿ. ಅಂದರೆ ಅಲ್ಲಿವರೆಗೂ ವಿಷಯ ಮುಚ್ಚಿಡೋಣ ಅಂತಿದೆಯಾ? ಹೌದು. ಹಾಗಾದರೆ ದೀಪಂಗೆ ಸ್ವಲ್ಪ ಆಟ ಆಡಿಸೋಣ ಅಲ್ವಾ? ಅವಳು ಬರಲಿ, ಶುರು ಮಾಡೋಣ. ಏನು ಮಾವ, ನೀವು ಅಕ್ಕ ಏನೋ ಮಾತಾಡ್ತಿದ್ರಿ? ಏನಿಲ್ಲಮ್ಮ, ಎಲ್ಲರ ಮುಂದೆ ಚಿರು ಡಿವೋರ್ಸ್ ಕೇಳಿದಾಗ ನೀನು ಆಯಿತು ಅಂತ ಒಪ್ಕೋಬಾರ್ದಿತ್ತು, ಅದನ್ನು ಹೇಳ್ತಿದ್ವಿ. ಹೌದು ದೀಪ, ನಿನ್ನ ಪರವಾಗಿ ನಾನು ಅಪ್ಪ ಎಷ್ಟೆಲ್ಲ ಮಾತಾಡಿದ್ವಿ. ಆದರೆ ನೀನು ನಮ್ಮ ಮಾತಿಗೆ ಬೆಲೆ ಕೊಡದೆ ಚಿರು ಡಿವೋರ್ಸ್ ಕೇಳಿದ ತಕ್ಷಣ ಕೊಡೋಕೆ ಒಪ್ಕೊಂಡಲ್ಲ. ಇದು ನಿನಗೆ ಸರಿ ಅನ್ಸುತ್ತಾ? ನೀನು ಎಷ್ಟೇ ತಪ್ಪು ಮಾಡ್ತಿದ್ರು ನಾವು ನಿನ್ನ ಪರ ನಿಲ್ತಿದ್ವಿ. ಆದರೆ ನೀನೇ ಅವನಿಂದ ದೂರ ಆಗ್ತೀನಿ ಅಂತ ನಿರ್ಧಾರ ತೊಗೊಂಡಾದ್ಮೇಲೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಹೇಳ್ತಾರಲ್ವ, ಹಾಗಾಗಿದೆ ನನ್ನ ಜೀವನ. ಅವ್ರಿಗೆ ವಿಚ್ಛೇದನ ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಜ, ಆದರೆ ನನ್ನ ಪಾಲಿಗೆ ದೇವ್ರಿದ್ದಾನೆ, ಅವನ್ನ ನನ್ನ ಕಾಪಾಡ್ತಾನೆ ಅಂತ ನಂಬಿಕೆ ನನಗಿದೆ. ನೋಡೋಣ. ಏನಮ್ಮ ನೋಡೋಣ ಅಂತಿದೀಯಾ? ಈ ಮನೆ ಋಣ ನಿನಗೆ ನಾಳೆನೇ ಕೊನೆ ಆಗ್ತಿದೆ. ಆಮೇಲೆ ನೀನು ಯಾರೋ ನಾವ್ಯಾರೋ. ಹೌದೌದು. ಆಮೇಲೆ ದೀಪ ಈ ಮನೆ ಬಿಟ್ಟು ಅವ್ರ ತವ್ರ ಮನೆಗೆ ಹೋಗ್ತಾಳೆ. ಅಯ್ಯೋ, ನಿಮ್ಮನೆ ಮಗನಿಂದ ದೂರ ಆಗ್ತೀನಿ ಅನ್ನೋ ಕಾರಣಕ್ಕೆ ನಿಮ್ಮಿಂದ ದೂರ ಆಗ್ತೀನಿ ಅಂತ ಯಾಕೆ ಅನ್ಕೋತೀರಾ? ನಮ್ಮ ಸಂಬಂಧ ಕೊನೆವರೆಗೂ ಹೀಗೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅಷ್ಟಕ್ಕೂ ಅವ್ರಿಗೆ ವಿಚ್ಛೇದನ ಕೊಡೋಕ್ಕೆ ನಾಳೆವರೆಗೂ ಸಮಯ ಇದೆ, ಏನು ಬೇಕಾದರೂ ಆಗ್ಬೋದು.
ಏನೋಪ್ಪ ನೀವಿಬ್ರು ದೂರ ಆಗಲ್ಲ ಅನ್ನೋ ನಂಬಿಕೆ ನಿನಗಿದೆ ಅನ್ಸುತ್ತೆ, ಆದರೆ ನಮಗಿಲ್ಲ ಅಲ್ವಾ ಅಪ್ಪ? ಹೌದಮ್ಮ, ನಿಮ್ಮಿಬ್ರನ್ನು ದೂರ ದೂರ ಮಾಡಿ ನಾವಾದರೂ ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳು? ಏನ್ರಿ ನನಗೆ ಬೇಗ ಹೊಡೋಣ ಅಂದ್ಬಿಟ್ಟು ನೀವು ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ಅದ ಅಕ್ಕ ಮತ್ತು ಮಾವ ಏನೋ ಬೇಜಾರಲ್ಲಿ ಮಾತಾಡ್ತಿದ್ರು. ಅವ್ರಿಗೆ ಬೇಜಾರಾಗಂಥದ್ದು ನೀವೇನು ಮಾಡಿದ್ರಿ? ನಿಂಗೆ ಎಲ್ರ ಮುಂದೆ ಡಿವೋರ್ಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳಲ್ಲ, ಅದಕ್ಕಿಂತ ಬೇಜಾರಾಗೋದು ಬೇರೆ ಏನಿದೆ ಚಿರು? ಓ ಅದಾ ವಿಷಯ. ನನ್ನಿಂದ ಅವ್ರು ದೂರ ಆಗ್ತಿದ್ದಾರೆ ಅಂತ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ಪು ಕಳ್ಕೊಬೇಕಂತ ಏನಿಲ್ಲ ಅಚ್ಚು, ಅದು ನಿಮಗೆ ಬಿಟ್ಟಿದ್ದು. ಒಟ್ನಲ್ಲಿ ಅವ್ರು ನನ್ನಿಂದ ದೂರ ಆದರೆ ಸಾಕು.